ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಮೂಲಕ ನಾನು ನಿಮಗೆ ಒಂದು ಶಿವರಾತ್ರಿ ಹಬ್ಬಕ್ಕೆ ಸ್ಪೆಷಲಾಗಿ ಈಸಿಯಾಗಿ ಮಾಡ್ಕೊಳ್ಳುವಂತಹ ತಂಬಿಟ್ಟು ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಈ ಹುರ್ಗಡ್ಲೆ ತಂಬಿಟ್ಟನ್ನು ಬಿಗಿನರ್ಸ್ ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು. ಹೇಗೆ ಇದನ್ನು ಮಾಡ್ಕೊಳ್ಳೋದು ಈಸಿಯಾಗಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ನೆಲಗಡಲೆ ಕಾಯಿನ ತೊಗೊಂಡಿದ್ದೀನಿ. ನೆಲಗಡಲೆನ ನೀವು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಬೇಕು. ನಾನು ಅರ್ಧ ಕಪ್ ಆಗುವಷ್ಟು ನೆಲಗಡಲೆನ ತೊಗೊಂಡಿದ್ದೀನಿ. ಇದು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಇದನ್ನು ನೀವು ಸ್ವಲ್ಪ ಸಿಪ್ಪೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನಂತರ ಇದನ್ನು ನಾನಿಲ್ಲಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಪ್ಲೇಟಲ್ಲಿ ನೀವು ಇದನ್ನು ಎಲ್ಲ ಸಿಪ್ಪೆನೂ ಕೂಡ ಈ ಥರ ಬಿಡಿಸ್ಕೊಬೇಕು. ಬಿಸಿಯಾಗಿರೋದ್ರಿಂದ ನೀವು ಈ ಥರ ಬಿಡಿಸಿದ ತಕ್ಷಣವೇ 2 ನಿಮಿಷದಲ್ಲಿ ಇದು ಸಿಪ್ಪೆ ಬಿಟ್ಬಿಡುತ್ತೆ. ನಂತರ ನಾನಿಲ್ಲಿ ಒಂದು ಪ್ಯಾನಲ್ಲಿ ಮತ್ತೆ ಇದನ್ನು ತೊಗೊಂಡಿದ್ದೀನಿ, ಎಳ್ಳನ್ನು ತೊಗೊಂಡಿದ್ದೀನಿ. ಎಳ್ಳು ಕೂಡ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಎಳ್ಳನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಇದನ್ನು ಕೂಡ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಈ ತಂಬಿಟ್ಟನ್ನು. ಬರದೇ ಇದ್ದವರು ಕೂಡ, ಮೊದಲನೇ ಸಲ ಟ್ರೈ ಮಾಡ್ತಾ ಇರೋರು ಕೂಡ ಈ ರೆಸಿಪಿನ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ನೀವು ಬರಲಿಲ್ಲ ಅಂದರೂ ಕೂಡ ಈ ರೀತಿಯಾಗಿ ನಾನೇನು ತೋರಿಸ್ತಾ ಇದ್ದೀನಿ ಹೀಗೆ ನೀವು ಟ್ರೈ ಮಾಡಿ ನೋಡಿ. ಪರ್ಫೆಕ್ಟ್ ಆದಂತಹ ತಂಬಿಟ್ಟು ರೆಡಿ ಆಗುತ್ತೆ ನೋಡಿ. ಈ ಥರ ಚಟ್ಪಟ್ ಅಂತ ಆಗಿದ ತಕ್ಷಣ ನೀವು ಇದನ್ನು ತೆಗೆದುಬಿಡಬೇಕು. ನೀಟಾಗಿ ಫ್ರೈ ಆಗಿದೆ. ಈಗ ಇದನ್ನ ಕೂಡ ನಾನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನಿಲ್ಲಿ ಏನು ಇವಾಗ ಸಿಪ್ಪೆ ತೆಗೆದಿದ್ದೀನಲ್ವ, ಅದನ್ನು ನೀವು ಹೇಗೆ ಕ್ಲೀನ್ ಮಾಡ್ಕೊಳ್ಬೇಕಂದ್ರೆ ನೋಡಿ, ಈ ಥರ ಒಂದು ಜಾರಿ ತೊಗೊಂಡು ಈ ಥರ ನೀವು ಇದಕ್ಕೆ ಹಾಕ್ಕೊಂಡ್ರೆ ಕ್ಲೀನಾಗಿ ಆ ಸಿಪ್ಪೆಗಳೆಲ್ಲ ಕೆಳಗಡೆ ಹೋಗುತ್ತೆ. ಮತ್ತು ನಿಮಗೆ ನೆಲಗಡಲೆ ಮಾತ್ರ ಮೇಲ್ಗಡೆ ಉಳ್ಕೊಳ್ಳುತ್ತೆ. ನೋಡಿ, ಆ ಥರ ಸಿಪ್ಪೆ ಎಲ್ಲ ಚೆನ್ನಾಗಿ ಹೋಗಿದೆ, ಎಷ್ಟು ಕ್ಲೀನಾಗಿ ಬಂದಿದೆ ಇವಾಗ ಅಂತ. ಈಗ ನಾವು ಒಂದು ಮಿಕ್ಸಿ ಜಾರ್ಗೆ ಈ ಥರ ರೋಸ್ಟೆಡ್ ಚೆನ್ನ ದಾಲ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಪುಟಾಣಿ ಅಂತಾರಲ್ವ, ಅದನ್ನು ತೊಗೊಂಡಿದ್ದೀನಿ. ಇದನ್ನು ನಾನು 1.5 ಕಪ್ ಆಗುವಷ್ಟು ಪುಟಾಣಿನ ತೊಗೊಂಡಿದ್ದೀನಿ. ಇದನ್ನು ನಾವು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಈಗ ಪೌಡ್ರ್ ಆಗಿದೆ. ಇದನ್ನು ನಾನು ಬೌಲ್ಗೆ ಹಾಕೋತಾ ಇದ್ದೀನಿ. ಮತ್ತು ನಾನೇನು ಒಂದು ಅರ್ಧ ಕಪ್ ಆಗುವಷ್ಟು ಕೊಬ್ಬರಿಯನ್ನು ತೊಗೊಂಡಿದ್ದೀನಿ ನಾನು. ಕೊಬ್ಬರಿ ಕೂಡ ಅಷ್ಟೇ, ಒಂದು ಸಲ ಹೀಗೆ ಗರ್ ಅನಿಸಿದ್ರೆ ಸಾಕು. ನೋಡಿ, ಈಗ ಕೊಬ್ಬರಿ ಕೂಡ ನಾನು ತೆಗೆದಿಟ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಮಿಕ್ಸಿ ಜಾರ್ಗೆ ನೆಲಗಡಲೆ ಮತ್ತು ಎಳ್ಳನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ, ಒಂದು ಸಲ ಗರ್ ಅನಿಸಿದ್ರೆ ಸಾಕು. ಜಸ್ಟ್ ಒಂದು ಸಲ ಹೀಗೆ ಹಾಕಿ ತೆಗೆದ್ರೆ ನಿಮಗೆ ಈ ಥರ ಪೌಡ್ರ್ ಆಗುತ್ತೆ. ಸ್ವಲ್ಪ ಸ್ವಲ್ಪ ನಿಮಗೆ ನೆಲಗಡಲೆ ಹಾಗೆ ಇದ್ದರೂ ಕೂಡ ತುಂಬ ರುಚಿಯಾಗಿ ಬರುತ್ತೆ, ಏನು ತೊಂದರೆ ಇಲ್ಲ. ನಾನೀಗ ಏನು ಗ್ರೈಂಡ್ ಮಾಡ್ಕೊಂಡಿದ್ದೀನಲ್ವ, ಆ ನೆಲಗಡಲೆ ಪೌಡ್ರು ಎಲ್ಲನೂ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಇದಕ್ಕೆ ಸೇರಿಸ್ಕೊಳ್ಬೇಕು. ನೀವು ಏನೆಲ್ಲ ಪೌಡ್ರ್ ಮಾಡ್ಕೊಂಡಿದ್ದೀವಿ ಎಲ್ಲ ಪೌಡ್ರನ್ನು ಕೂಡ ಇದಕ್ಕೆ ಮತ್ತೆ ಸೇರಿಸ್ಕೊಳ್ಬೇಕು. ಮತ್ತು ಕೊಬ್ಬರಿ ಪೌಡ್ರು ನೋಡಿ, ಈ ಥರ ಒಂದು ಸಲ ನೀವು ಮಾಡೋದ್ರಿಂದ ಅದೆಲ್ಲ ನಿಮಗೆ ಬಾಯಿಗೆ ಸಿಗುತ್ತೆ ತಿನ್ನಬೇಕಾದ್ರೆ ಕೂಡ. ಮತ್ತು ನಾನಿಲ್ಲಿ ಇವಾಗ ಬೆಲ್ಲದ ಪಾಕ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 3/4 ಕಪ್ ಆಗೋಷ್ಟು ಪೌಡರ್ ಬೆಲ್ಲ ತೊಗೊಂಡಿದ್ದೀನಿ. ಆರ್ಗ್ಯಾನಿಕ್ ಬರುತ್ತಲ್ವ ಅದು. 3/4 ಕಪ್ಪು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಒಂದು 1/4 ಕಪ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸಾಕಾಗುತ್ತೆ, ಯಾಕಂದರೆ ಪಾಕ ನೀವೇನು ತೆಗೆಯೋದು ಬೇಕಾಗಲ್ಲ. ಈಗ ಜಸ್ಟ್ ಈ ಥರ ನೀವು ಕರಗಿಸ್ಕೊಂಡ್ರೆ ಸಾಕು ಬೆಲ್ಲನ. ನೋಡಿ, ಈ ಥರ ನೀರಲ್ಲಿ ನಾನೇನು ತೋರಿಸಿದ್ದೀನಿ ಪರ್ಫೆಕ್ಟ್ ಆದಂತಹ ಬೆಲ್ಲದ ಕನ್ಸಿಸ್ಟೆನ್ಸಿನ ಎಷ್ಟು ನಾನು ತೊಗೊಂಡಿದ್ದೀನಲ್ಲ ಪುಟಾಣಿಗೆ, ಅದಕ್ಕೆ ಇದು ಕರೆಕ್ಟಾಗಿ ಬರುತ್ತೆ. ನೀವು ಕರೆಕ್ಟಾಗಿ ಇದೇ ಥರ ಮಾಡ್ಕೊಂಡು ನೋಡಿ, ಪರ್ಫೆಕ್ಟ್ ಆದಂತಹ ತಂಬಿಟ್ಟು ರೆಡಿ ಆಗುತ್ತೆ ನಿಮಗೆ. ನಾನು ಇದನ್ನು ಕ್ಲೀನಾಗಿ ಏನಾದರೂ ಕಸ ಇರುತ್ತೆ ಅಂತ ಡ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಇದನ್ನು ನೀವು ಇವಾಗ ಇದಕ್ಕೆ ಕಲಿಸ್ಕೋಬೇಕಾಗತ್ತೆ. ಪೌಡ್ರ್ ಮಾಡಿದ್ದೀವಲ್ಲ, ನಾನಿಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಗೋಡಂಬಿನೆಲ್ಲ ಚೆನ್ನಾಗಿರುತ್ತೆ, ಇದು ಬಾಯಿಗೆ ಸಿಗುತ್ತೆ ತಿನ್ನಬೇಕಾದ್ರೆ. ಮತ್ತು ಸ್ವಲ್ಪ ಸ್ವಲ್ಪನೇ ನೀವು ಈ ಥರ ಹಾಕ್ಕೊಂಡು ನೀವು ಕಲಿಸ್ಕೊಬೇಕು. ಒಂದು ಸಲ ಕ್ಲೀನಾಗಿ ನೀವು ಒಂದು ಸಲ ಸೌಟಲ್ಲಿ ಕಲಿಸ್ಕೊಳ್ಳಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು, ಯಾಕಂದರೆ ತುಂಬ ಹಾಕೋದ್ರಿಂದ ಎಲ್ಲಾದರೂ ಒಂದು ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಕೂಡ ಪಾಕ ನಿಮಗೆ ಸರಿ ಮಾಡ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಮತ್ತೆ ಪೌಡ್ರ್ ಮಾಡ್ಕೊಳ್ಬೇಕು, ತುಂಬ ಇದಾಗುತ್ತೆ. ಬಟ್ ನೀವೀಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ್ರೆ ಪಕ್ಕ ಉಳ್ಕೊಳುತ್ತೆ. ಬಟ್ ನಾನು ಇಲ್ಲಿ ತೋರಿಸಿರೋದು ಹೇಗಿದೆ ಅಂದರೆ ಕರೆಕ್ಟಾಗಿ ನಾನು ತೋರಿಸಿದ್ದೀನಿ, ಏನೂ ಉಳ್ಕೊಳ್ಳಲ್ಲ. ಸ್ವೀಟ್ ಕೂಡ ಕರೆಕ್ಟಾಗಿ ಬರುತ್ತೆ. ನೋಡಿ, ಈ ಥರ ನೀಟಾಗಿ ಕೈಯಲ್ಲಿ ನೀವು ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಗಟ್ಟಿಯಾಗಿ ನತ್ಕೋಬೇಕು.
ನೋಡಿ ಈಗ ಲಡ್ಡು ಕೂಡ ಹೀಗೆ ತಟ್ಕೊಂಡ್ರೆ ಹೇಗೆ ಪರ್ಫೆಕ್ಟ್ ಆದಂತಹ ತಂಬಿಟ್ಟು ರೆಡಿಯಾಗಿದೆ. ಶಿವರಾತ್ರಿ ಹಬ್ಬಕ್ಕೆ ಕೇವಲ ನೀವು ಒಂದು 5 ನಿಮಿಷದಲ್ಲಿ 10 ನಿಮಿಷದೊಳಗಡೆ ನೀವು ಇದನ್ನು ಪರ್ಫೆಕ್ಟ್ ಆದಂತಹ ತಂಬಿಟ್ಟನ್ನು ನೀವು ರೆಡಿ ಮಾಡ್ಕೊಳ್ಬೋದು. ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಲೈಕ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನಾನು ಹೀಗೆ ಈಸಿ ಆದಂತಹ ವೆಜ್ ಮತ್ತು ನಾನ್ ವೆಜ್ ರೆಸಿಪಿನ ತೋರಿಸ್ತಾ ಇರ್ತೀನಿ ನಿಮಗೆ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ತಂಬಿಟ್ಟು ರೆಡಿಯಾಗಿದೆ.